ಆದರೆ ಅಪರೂಪಕ್ಕೆ ನಮ್ಮನ್ನು ಕಟ್ಟಿದ, ನಮ್ಮನ್ನು ಹೀಗೆ ಇಷ್ಟು ಸಂಪನ್ನವಾಗಿ ಸಂಪದ್ಭರಿತವಾಗಿ ಚೆನ್ನಾಗಿ ಇರಿಸಿದಂಥ ಮಹನೀಯರು ನಮ್ಮ ಇತಿಹಾಸದಲ್ಲಿಯೋ, ನಮ್ಮ ಪೂರ್ವಿಕರಲ್ಲಿಯೋ, ನಮ್ಮ ಪರಂಪರೆಯಲ್ಲಿಯೋ ಯಾರೋ ದೊಡ್ಡವರಿದ್ದಾರಲ್ಲ, ಅವರಿಗೆ ನಾವು ಕೃತಜ್ಞರಾಗಿರೋದು ಕಡಿಮೆ. ಆದರೆ ಅಪರೂಪಕ್ಕೆ ನೋಡ್ತಿದ್ದೀವಿ, ಈಚೀಚೆಗೆ ಕೆಂಪೇಗೌಡರನ್ನ ಕುರಿತು ಒಂದು ಕೃತಜ್ಞತೆಯ ಅಲೆ ಬೆಂಗಳೂರು ನಗರದಲ್ಲಿ ಎದ್ದಿದೆ. ಸಂತೋಷ. ಇದನ್ನು ಇಲ್ಲೇ ಹೇಳಬೇಕು, ಒಂಚೂರು ಚಮತ್ಕಾರವಾಗಿದೆ ಮಾತು. ಇಷ್ಟು ವಿಶ್ವವ್ಯಾಪಕ ಪ್ರಸಿದ್ಧವಾದ ಬೆಂಗಳೂರು ನಗರವನ್ನು ನಿರ್ಮಿಸಿದವರು ಕೆಂಪೇಗೌಡರು, ತಮಗೆಲ್ಲರಿಗೂ ಗೊತ್ತಿದೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ ಇಲ್ಲಿಗೆ. 500 ವರ್ಷಗಳ ಹಿಂದೆ, ಸರಿಸುಮಾರು 500 ವರ್ಷಗಳ ಹಿಂದೆ ನಿರ್ಮಾಣವಾದ ಈ ನಗರವನ್ನು ಕೆಂಪೇಗೌಡರು ನಿರ್ಮಾಣ ಮಾಡಿದರಾದರೆ ಇದೇ ನಗರವನ್ನು ಮತ್ತೆ ವಿಸ್ತರಿಸುವಂಥ ಅವಕಾಶ ಇನ್ನೊಬ್ಬ ಕೆಂಪೇಗೌಡರ ಮಗನಿಗೆ ಬಂದಿದೆ. ಡಿ.ಕೆ. ಶಿವಕುಮಾರ್ ಅವ್ರ ತಂದೆ ಹೆಸರು ಕೆಂಪೇಗೌಡ. ಅದು ಅವ್ರ ಕರ್ತವ್ಯ ಮತ್ತು ಅವ್ರಿಗೊಂದು ಅವಕಾಶ. ನಾನು ಸಾಮಾನ್ಯವಾಗಿ ಈ ಮಾತನ್ನು ಹೇಳ್ತೀನಿ, ರಾಜರು ಏನನ್ನಾದರೂ ಕಟ್ಟಿದರೆ ಇನ್ನು 500-1000 ವರ್ಷಗಳ ಮುಂದಕ್ಕೆ ಯೋಚನೆ ಮಾಡ್ತಿದ್ರು. ಹಾಗೆ ಯೋಚನೆ ಮಾಡ್ತಿದ್ದು ಯಾಕೆಂದರೆ ನಮ್ಮ ನಂತರ ನಮ್ಮ ತಲೆಮಾರಿನವ್ರು ಯಾರೋ ಮುಂದುವರಿತಾರೆ ಅಂತ. ನಾನಾದ ನಂತರ ನನ್ನ ಮಗ ಆದಮೇಲೆ ನನ್ನ ಮೊಮ್ಮಗ ರಾಜನಾಗ್ತಾನೆ ಅಂತ. ಸಾಮಾನ್ಯವಾಗಿ ರಾಜಕಾರಣಿಗಳು 5 ವರ್ಷಕ್ಕೆ ಮಾತ್ರ ಬಂದು ಹೋಗೋರು ಅಲ್ವಾ. ಆದ್ದರಿಂದ ಈ ಟರ್ಮಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂತ ಯೋಚನೆ ಮಾಡಿದ್ದಾರೆ. ನಾರ್ಮಲ್ ಫಿನಾಮಿನಲ್, ಸಾಮಾನ್ಯವಾದ ಸಂಗತಿ ಎಲ್ಲಿಯೂ, ಇಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲೆಲ್ಲ ಈ ಟರ್ಮಲ್ಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಆದರೆ ಮುತ್ಸದ್ದಿ ಯಾರು ಅಂದರೆ ಈ ಟರ್ಮಲ್ಲಿ ಮಾಡಿದ್ದು ಹಲವಾರು ವರ್ಷಗಳ ಕಾಲ, 100 ವರ್ಷಗಳ ಕಾಲ ಉಳಿಬೇಕು ಅಂತ ಯೋಚನೆ ಮಾಡೋರು ಮುತ್ಸದ್ದಿಗಳಾಗ್ತಾರೆ. ಅಂಥದ್ದೊಂದು ಅಪರೂಪದ ಅವಕಾಶ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ. ಬೆಂಗಳೂರು is a cosmopolitan city. ಕಾಸ್ಮೋಪಾಲಿಟನಿಸಮ್ ಅನ್ನುವುದರ ಗುಡ್ ಆ್ಯಂಡ್ ಬ್ಯಾಡ್ ಎಲ್ಲ ನಿಮಗೆ ಗೊತ್ತಿದೆ. ಗುಡ್ ಏನು ಅಂದರೆ, ಒಳ್ಳೆಯದೇನು ಅಂದರೆ ಜಗತ್ತಿನ ಎಲ್ಲ ಬೆಸ್ಟ್ ಅನ್ನುವುದನ್ನು ಅಟ್ರಾಕ್ಟ್ ಮಾಡ್ತಾರೆ. ಬೆಂಗಳೂರಿನಲ್ಲಿ ಬೆಸ್ಟ್ ನಾಲೆಡ್ಜ್ ಈಸ್ ಅವೈಲೇಬಲ್. ಬೆಸ್ಟ್ ಡಾಕ್ಟರ್ಸ್, ಬೆಸ್ಟ್ ಅಡ್ವೊಕೇಟ್ಸ್, ಬೆಸ್ಟ್ ಇಂಜಿನಿಯರ್ಸ್, ಬೆಸ್ಟ್ ಆರ್ಕಿಟೆಕ್ಟ್ಸ್, ಬೆಸ್ಟ್ ರೈಟರ್ಸ್. ನೀವು ಪ್ರಪಂಚದ ಬೆಸ್ಟ್ ಅಡ್ವೊಕೇಟ್ಸ್ ಹೇಳಿದೆ ಸರ್. ಅರೆ ನಮ್ಮನ್ನು ಬಿಟ್ಬಿಟ್ಟಿದ್ರಿ ಅಂತ ಚಂದ್ರಮೌಳಿ. ನಿಮ್ಮ ಎದುರಿಗೆ ಇರುವಾಗ ಹೆಂಗೆ ಬಿಟ್ಬಿಡೋದು, ಇಲ್ಲದೇ ಇದ್ದಾಗ ಬಿಟ್ಬಿಡ್ಬೋದು, ಗೊತ್ತಿಲ್ಲ. ಸೊ ಕಾಸ್ಮೋಪಾಲಿಟನ್ ಅನ್ನೋದು ಬೆಸ್ಟ್ ಅನ್ನೋದು ಏನಿದೆ ಅದೆಲ್ಲವನ್ನೂ ಅಟ್ರಾಕ್ಟ್ ಮಾಡುತ್ತೆ. ಆದರೆ ನೆಗೆಟಿವ್ ಏನು ಅಂದರೆ, ಒಂದು ನಗರ, ಒಂದು ಪ್ರದೇಶ ಕಾಸ್ಮೋಪಾಲಿಟನ್ ಆಗ್ತಿದ್ದ ಹಾಗೆ ಸ್ಥಳೀಯವಾದದ್ದನ್ನೆಲ್ಲ ನಜ್ಜುಗುಜ್ಜು ಮಾಡಿಬಿಡುತ್ತೆ. ಸ್ಥಳೀಯವಾದದ್ದು ಉಳಿಯೋದಿಲ್ಲ. ಆದ್ದರಿಂದ ಸ್ಥಳೀಯರು ಯಾವಾಗಲೂ ನಾವು ಉಳ್ಕೋಬೇಕು ಅಂತ ದೇ ವಿಲ್ ಆಲ್ವೇಸ್ ಬಿ ಕ್ರೈಯಿಂಗ್. ನಾವು ಉಳ್ಕೋಬೇಕು, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಸಂಪ್ರದಾಯ, ನಮ್ಮ ಆಚಾರ ವಿಚಾರ ಎಲ್ಲವೂ ಉಳಿಬೇಕು ಅಂತ. ಅದರಿಂದ ಇವೆರಡು ಏಕಕಾಲದಲ್ಲಿ ಬದುಕ್ತಿರ್ತವೆ, ಏಕಕಾಲದಲ್ಲಿ ಒಂದಕ್ಕೊಂದು ಘರ್ಷಿಸ್ತಾ ಇರ್ತವೆ, ಒಂದಕ್ಕೊಂದು ಸ್ಪರ್ಶಿಸ್ತವೆ ಮತ್ತು ಒಂದಕ್ಕೊಂದು ಘರ್ಷಿಸ್ತವೆ. ನಾನು ಬರುವಾಗ ಸುಮ್ಮನೆ ನೋಡ್ಕೊಂಡು ಬರ್ತಾ ಇದ್ದೆ, ಕನಕಪುರ ರೋಡ್ ಕಡೆಯಿಂದ ಬಂದೆ ಇಲ್ಲಿಗೆ. ಬರುವಾಗ ಅಲ್ಲೆಲ್ಲ ಒಂದು ಪಿಳೆಕಮ್ಮನ ದೇವಸ್ಥಾನ ಅಂತಿತ್ತು. ಪಿಳೆಕಮ್ಮನ ದೇವಸ್ಥಾನನೂ ಇದೆ, ಅದು ಸ್ವಲ್ಪ ಎದುರುಗಡೆ ಫೋರಮ್ ಮಾಲ್ ಕೂಡ ಇದೆ. ಇದು ಅದನ್ನು ಪರಸ್ಪರ ವ್ಯಂಗ್ಯ ಮಾಡ್ತಿರ್ತವೆ. ಫೋರಮ್ ಮಾಲ್ ನಾನು ಹೆಂಗೆ ನಿಂತಿದ್ದೀನಿ ನೋಡು ಅಂತ, ಪಿಳೆಕಮ್ಮ ನೀನಿರ್ಬೋದು, ನಾನು ಇದ್ದೀನಿ ಇಲ್ಲಿ ಅಂತ. ಈ ಥರದ ವ್ಯಂಗ್ಯ ಈ ಕಾಸ್ಮೋಪಾಲಿಟನ್ ಸಿಟಿಗಳಿರುತ್ತೆ. ಏಕಕಾಲದಲ್ಲಿ ಜನ ಸ್ಥಳೀಯರಾಗಿಯೂ ಬದುಕ್ತಿರ್ತಾರೆ, ಅದೇ ಕಾಲದಲ್ಲಿ ಯೂನಿವರ್ಸಲ್ ಆಗಿ ಕೂಡ ಬದುಕ್ತಿರ್ತಾರೆ. ಒಂದು ನಗರ ಸ್ಥಳೀಯವಾಗಿಯೂ ಬದುಕೋದು, ಈಗ ಈ ಒಂದು ಮಾತು ಹೇಳ್ತಾರಲ್ಲ, ಲೀವ್ ಗ್ಲೋಬಲಿ ವಿತ್ ಲೋಕಲ್ ರಿಫ್ಲೆಕ್ಷನ್ಸ್ ಅಂತಾರೆ. ಲೀವ್ ಗ್ಲೋಬಲಿ, ನೀವು ಜಗತ್ತಿನಲ್ಲಿ ಬದುಕಬೇಕು ವಿತ್ ಲೋಕಲ್ ರಿಫ್ಲೆಕ್ಷನ್ಸ್. ನೀವು ಸ್ಥಳೀಯವಾದನ್ನು ಬಿಡದೆ ಜಗತ್ತನ್ನು ಆವಾಹಿಸ್ಕೊಳ್ಬೇಕು, ಜಗತ್ತನ್ನು ಸ್ವೀಕರಿಸಬೇಕು. ಪುಣ್ಯಾತ್ಮ ಕೆಂಪೇಗೌಡರು ಇವತ್ತೂ ಕೂಡ ನೆನಪಿಸಿಕೊಳ್ಳುವಂಥ, ಬಹುಶಃ ಭಾರತದ ರಾಜರಿಗೆ ಒಂದು ಆದರ್ಶ ಅನ್ನುವಂಥ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ನಿಮಗೆ ಗೊತ್ತಿರಬೇಕು, ಹಂಪಿ ಆ ಕಾಲದ
ಇಡೀ ಭಾರತ ದೇಶದ ಅತ್ಯದ್ಭುತವಾದ ನಗರ. ವಿಜಯನಗರ ಸಾಮ್ರಾಜ್ಯದಲ್ಲಿ ಹಂಪಿಯನ್ನು ಕಟ್ಟಿದ್ದು ಇಟ್ಸ್ ಎ ಮಾರ್ಕೆಟ್ ಪ್ಲೇಸ್ ಅಂತ. ಹಂಪಿ ಅನ್ನೋದೊಂದು ಬಜಾರ್. ಅಲ್ಲಿ ಎಲ್ಲ ಬೀದಿಗಳಿದ್ವು. ನೀವು ಈ ಮಾತುಗಳನ್ನ ಕೇಳಿದಿರಿ, ಮುತ್ತು ರತ್ನಗಳನ್ನೆಲ್ಲ ರಸ್ತೆಯಲ್ಲಿ ಅಳದು ಮಾರ್ತಿದ್ರು. ಅದರ ಉದ್ದೇಶವೇ ಅದು. ಕೆಂಪೇಗೌಡರಿಗೆ ಬೆಂಗಳೂರನ್ನ ಕಟ್ಟಬೇಕು ಅಂತ ಬಂದ ಸ್ಫೂರ್ತಿಯೇ ಹಂಪಿಯಿಂದ, ಮತ್ತು ಅದರ ರೆಪ್ಲಿಕಾ ಮಾಡಬೇಕು ಅಂತ. ಹಂಪಿಯದೇ ರೆಪ್ಲಿಕಾ ಮಾಡಬೇಕು ಮತ್ತು ಹಂಪಿಯ ತರಹದ ಒಂದು ದೊಡ್ಡ ಬಜಾರ್ ಮಾಡಬೇಕು ಅಂತ. ಅದರಿಂದಾಗಿ ಅವರು 64 ಎಷ್ಟೋ ಬೇರೆ 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 ಬೀದಿಗಳನ್ನು, ಪೇಟೆಗಳನ್ನು, ಕೋಟೆಗಳನ್ನು, ಕೆರೆಗಳನ್ನು ಎಲ್ಲವನ್ನು ಕಟ್ಟಿದರು. ನಾನು ಭಾಳ ಸಲ ಹೇಳ್ತಿದ್ದೆ, ಕೆಂಪೇಗೌಡರಿಗೆ 5 ಫಾರ್ಮುಲಾ: ಗುಡಿ, ಕೆರೆ, ಕೋಟೆ, ಪೇಟೆ, ಉದ್ಯಾನ. ಒಂದು ನಗರ ಸಮಗ್ರವಾಗಿ